ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಇಬ್ಬರು ಸನ್ಯಾಸಿಗಳಿದ್ದರು. ಅದರಲ್ಲಿ ಒಬ್ಬ ಸನ್ಯಾಸಿ ತುಂಬ ಬುದ್ಧಿವಂತರಾಗಿದ್ದರು, ಕ್ರಿಯಾಶೀಲರಾಗಿದ್ದರು ಮತ್ತು ಅವರು ಅನಾವಶ್ಯಕವಾಗಿ ಮಾತು ಆಡುತ್ತಿರಲಿಲ್ಲ. ಆದರೆ ಇನ್ನೊಬ್ಬ ಸನ್ಯಾಸಿಯು ಯಾವಾಗಲೂ ಮಾತನಾಡುವುದೇ ಅವರ ಕಾರ್ಯವಾಗಿತ್ತು. ಒಂದು ದಿನ ಇಬ್ಬರು ಸನ್ಯಾಸಿಗಳು ಪಕ್ಕದ ಊರಿಗೆ ಹೋಗಬೇಕಿತ್ತು. ಆದರೆ ಆ ಊರಿಗೆ ಹೋಗಬೇಕೆಂದರೆ ನದಿಯನ್ನು ದಾಟಿ ಹೋಗಬೇಕಿತ್ತು. ಅವರು ದಾರಿಯಲ್ಲಿ ಹೋಗುತ್ತಿದ್ದಾಗ ವಿಪರೀತ ಮಳೆ ಬರುತ್ತಿತ್ತು. ಹಾಗೂ ನದಿಯ ಪಕ್ಕದಲ್ಲಿ ಒಬ್ಬ ಹೆಂಗಸು ನದಿ ದಾಟಲಾಗದೆ ಅಳುತ್ತಾ ಕುಳಿತಿದ್ದಳು. ಆಗ ಆ ದೊಡ್ಡ ಸನ್ಯಾಸಿ, "ಯಾಕಮ್ಮ, ಏನಾಯ್ತು, ಏಕೆ ಅಳುತ್ತಿದ್ದೀಯಾ?" ಎಂದು ಕೇಳಿದರು. ಆಗ ಆ ಹೆಂಗಸು, "ಸ್ವಾಮಿಗಳೇ, ನನ್ನ ಹೆಸರು ಯಶೋಧ. ನಾನು ನನ್ನ ಊರಿಂದ ಪಕ್ಕದ ಊರಿಗೆ ದೇವಸ್ಥಾನಕ್ಕೆ ಬಂದಿದ್ದೆ. ದೇವರ ದರ್ಶನ ಮುಗಿಸಿಕೊಂಡು ಮನೆಗೆ ಹೋಗೋಣ ಎಂದು ಬಂದು ನೋಡಿದರೆ ಈ ನದಿಯು ತುಂಬಿ ಹರಿಯುತ್ತಿದೆ. ಈ ದಡದಿಂದ ಆ ದಡದ ಕಡೆಗೆ ಹೇಗೆ ಹೋಗುವುದು? ಮನೆಯಲ್ಲಿ ನನ್ನ 5 ವರ್ಷದ ಮಗು ಒಂದೇ ಇದೆ" ಎಂದು ತನ್ನ ನೋವನ್ನು ಸನ್ಯಾಸಿಗಳ ಹತ್ತಿರ ಹೇಳಿಕೊಳ್ಳುತ್ತಾಳೆ. ಇದನ್ನು ಕೇಳಿಸಿಕೊಂಡ ದೊಡ್ಡ ಸನ್ಯಾಸಿ, "ಹೆದರಬೇಡ ತಾಯಿ, ನನ್ನ ಹೆಗಲ ಮೇಲೆ ಕುಳಿತುಕೋ. ನಾನು ನಿನ್ನನ್ನು ಎಚ್ಚರದಿಂದ ಒಯ್ದು ಈ ದಡದಿಂದ ಆ ದಡಕ್ಕೆ ಬಿಡುತ್ತೇನೆ" ಎಂದು ಹೇಳುತ್ತಾರೆ. ಇದನ್ನು ಕೇಳಿಸಿಕೊಂಡ ಚಿಕ್ಕ ಸನ್ಯಾಸಿಗೆ ತುಂಬಾ ಕೋಪ ಬರುತ್ತದೆ. ಸನ್ಯಾಸಿಯಾಗಿ ಹೆಂಗಸರೊಡನೆ ಮಾತನಾಡುವುದೆಂದರೇನು, ಮುಟ್ಟುವುದೆಂದರೇನು ಸಾಲದು ಎಂಬಂತೆ ಅವಳನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹೊಳೆ ದಾಟಿಸುವುದೇನು? ಈ ವಿಷಯ ಗುರುಗಳಿಗೆ ಗೊತ್ತಾದರೆ ಸುಮ್ಮನಿರುತ್ತಾರೆಯೇ? ಈ ದೊಡ್ಡ ಸನ್ಯಾಸಿಗೆ ಬುದ್ಧಿ ಇದೆಯೇ ಇಲ್ಲವೇ ಎಂದು ಗೊಣಗುತ್ತಿರುತ್ತಾನೆ. ದೊಡ್ಡ ಸನ್ಯಾಸಿಯು ಚಿಕ್ಕ ಸನ್ಯಾಸಿಯ ಮಾತು ಕೇಳಿದರೂ ಕೇಳದವರಂತೆ ಆ ಹೆಂಗಸನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮುಂದೆ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಇದನ್ನು ಗಮನಿಸಿದ ಚಿಕ್ಕ ಸನ್ಯಾಸಿಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತದೆ. ಅವನು ಹಿಂದೆ ಗೊಣಗುತ್ತಲೇ ಅವರ ಜೊತೆಯಲ್ಲಿ ಹೋಗುತ್ತಾನೆ. ನಂತರ ಅವರು ಹೊಳೆ ದಾಟುತ್ತಾರೆ. ಆ ದೊಡ್ಡ ಸನ್ಯಾಸಿ ಆ ಹೆಂಗಸನ್ನು ಕೆಳಗಿರಿಸಿ, "ನೋಡು ತಾಯಿ, ಹುಷಾರಾಗಿ ಮನೆಗೆ ಹೋಗು" ಎಂದು ಹೇಳುತ್ತಾರೆ. ಆಗ ಆ ಹೆಂಗಸು, "ಗುರುಗಳೇ, ನಿಮಗೆ ತುಂಬ ಧನ್ಯವಾದಗಳು" ಎಂದು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡು ಅವರ ಮನೆ ಕಡೆ ಹೋಗುತ್ತಾಳೆ. ನಂತರ ಇಬ್ಬರು ಮುಂದೆ ಸಾಗುತ್ತಿರುತ್ತಾರೆ. ಆದರೆ ಚಿಕ್ಕ ಸನ್ಯಾಸಿ ಮಾತ್ರ ಆ ವಿಚಾರದ ಬಗ್ಗೆ ಗೊಣಗುತ್ತಿರುತ್ತಾನೆ. ಆದರೆ ದೊಡ್ಡ ಸನ್ಯಾಸಿ ಏನೂ ಯೋಚನೆ ಮಾಡದೆ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗುತ್ತಿರುತ್ತಾನೆ. ಕೊನೆಗೊಮ್ಮೆ ಚಿಕ್ಕ ಸನ್ಯಾಸಿ ತಡೆಯಲಾರದೆ ದೊಡ್ಡ ಸನ್ಯಾಸಿಯನ್ನು ನಿಲ್ಲಿಸಿ, "ನೀನು ಸನ್ಯಾಸಿಯಾಗಿ ಆ ಹೆಂಗಸನ್ನು ಮುಟ್ಟುವುದಲ್ಲದೆ ಆಕೆಯನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಬಂದೆಯಲ್ಲ, ಇದು ನಿನಗೆ ನಾಚಿಕೆಯಾಗುವುದಿಲ್ಲವೇ?" ಎಂದು ಜೋರಾಗಿ ಕೇಳುತ್ತಾನೆ. ಇದನ್ನು ಕೇಳಿಸಿಕೊಂಡ ದೊಡ್ಡ ಸನ್ಯಾಸಿ ಸಮಾಧಾನದಿಂದ, "ನೋಡಪ್ಪ, ನಾನು ಆಕೆಯನ್ನು ಆ ನದಿಯ ದಡದಲ್ಲಿಯೇ ಬಿಟ್ಟು ಬಂದಿದ್ದೇನೆ. ನೀನು ಮಾತ್ರ ಆ ಹೆಂಗಸನ್ನು ಇಲ್ಲಿಯವರೆಗೂ ಹೊತ್ತುಕೊಂಡು ಬಂದಿದ್ದೀಯ. ಮೊದಲು ಆ ಹೆಂಗಸನ್ನು ನಿನ್ನ ಕಲ್ಮಶ ಮನಸ್ಸಿನಿಂದ ಇಳಿಸು" ಎಂದು ಹೇಳುತ್ತಾರೆ. ಇದನ್ನು ಕೇಳಿಸಿಕೊಂಡ ಆ ಸನ್ಯಾಸಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಆ ಸನ್ಯಾಸಿಯು ದೊಡ್ಡ ಸನ್ಯಾಸಿಯ ಹತ್ತಿರ ಕ್ಷಮೆ ಕೇಳಿ ಗುರುಗಳ ಹತ್ತಿರ ಹೊರಡಲು ಸಿದ್ಧರಾಗುತ್ತಾರೆ. ಸ್ನೇಹಿತರೆ, ಈ ಕಥೆಯ ಅರ್ಥ, ಬೇಡವಾದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಳ್ಳುವುದನ್ನು ಬಿಟ್ಟು ಯಾವುದರ ಅವಶ್ಯಕತೆ ಇದೆಯೋ ಆ ವಿಷಯಗಳ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಎಂದು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.